ತಿಂತಾಯಿದ್ರೆ ಹಪ್ಪಳ ಬೇಕು ಅನಿಸ್ತು. ಸೊ ಕೈ ತೊಳ್ಕೊಂಡು ಮತ್ತೆ ಹೋಗಿ ಹಪ್ಪಳ ಸುಟ್ಕೊಂಡ್ಬಂದು ತಿಂದಿದ್ದಾಯಿತು. ಯಾಕಂದರೆ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್. ಸೊ ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಆ್ಯಸ್ ಯೂಶ್ವಲಿ ಇವತ್ತು ಬೆಳಗ್ಗೆನೇ ಎದ್ದು ಒಂದು ಸ್ವಲ್ಪ ಹಾಟ್ ವಾಟರ್ ಕುಡ್ಕೊಂಡು ನಮ್ಮ ಯಜಮಾನ್ರ ಮನೆಯಲ್ಲಿ ಒಂದು ಸ್ವಲ್ಪ ಪೂಜೆ ಮಾಡಿದ್ರು. ಅದನ್ನ ಸ್ವಲ್ಪ ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತಂದ್ಬಿಟ್ಟು ನಾನು ನನ್ನ ಹಸ್ಬೆಂಡು ಆಟೋದಲ್ಲಿ ಹೊರಟಿದ್ವಿ. ಹಾಗೆ ಒಂದು ಸ್ವಲ್ಪ ಡ್ರಾಪ್ ಮಾಡಿ ನನ್ನ ಹಸ್ಬೆಂಡ್ ಹೂವಿನ ಹಾರ ತೊಗೊಂಬರ್ತೀನಿ ರಮ್ಮ ದೇವ್ರಿಗೆ ಅಂತ ಹೇಳಿ ತೊಗೊಂಡು ಬಂದು ನಾವು ಕೂಡ ದೇವಸ್ಥಾನ ರೀಚ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಒಂದು ಸ್ವಲ್ಪ ಪ್ರಸಾದ ಕೊಟ್ಟಿದ್ದರು. ನಾವು ಕೂಡ ಒಂದು ಸ್ವಲ್ಪ ತಿಂದು ಹಾಗೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲೇ ಇದ್ದು ಅಲ್ಲಿಂದ ನಾವು ಬಂದಿದ್ದೆ ನೆಕ್ಸ್ಟ್ ಗ್ಯಾಸ್ ಸ್ಟೇಷನ್ಗೆ. ಯಾಕಂತಂದರೆ ನನ್ನ ಹಸ್ಬೆಂಡ್ ಹಾಗೆ ಆಟೋ ಗ್ಯಾಸ್ ಹಾಕ್ಸ್ಕೊಬೇಕು, ಹೋಗ್ಬಿಡೋಣ, ಆಮೇಲೆ ಆದರೆ ತುಂಬ ಜನ ಇರ್ತಾರೇನೋ ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ, ಬಂದಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಕರ್ಕೊಂಡೋಗಿ ಗ್ಯಾಸ್ ಹಾಕ್ಸ್ಕೊಂಡು ಹಾಗೆ ನಾವು ಮನೆ ಕಡೆ ಬಂದ್ವಿ. ಬರ್ತಾ ನಾನು ಒಂದು ಸ್ಪಾಟಲ್ಲಿ ಚಿಕ್ಕ ವಯಸ್ಸಿಂದ ಇಡ್ಲಿ ತಿಂತಾಯಿದ್ದೆ. ಅಲ್ಲಿ ಒಂದು ಪ್ಲೇಟ್ ಇಡ್ಲಿ ಕೊಡಿಸು ಅಂತ ನನ್ನ ಹಸ್ಬೆಂಡ್ನ ಕೇಳಿದೆ. ಅವರು ನನಗೆ ಮಾತ್ರ ಕೊಡಿಸಿದ್ರು, ಅವ್ರು ತೊಗೊಳ್ಳಿಲ್ಲ, ಬೇಡಮ್ಮ ನನ್ನ ಮನೇಲಿ ಅನ್ನ ಸಾಂಬಾರು ಮಾಡಿದ್ದಿಲ್ಲ ಅದನ್ನೇ ತಿಂತೀನಿ ಅಂತ ಬಂದರು. ಸೊ ಅವರು ಕೂಡ ತಿನ್ಕೊಂಡು ಕೆಲ್ಸಕ್ಕೆ ಹೊರಟರು. ನಾನು ಕೂಡ ಇನ್ನೇನು ಮಾಡೋದು, ಇನ್ನೇನು ಎಕ್ಸಾಮ್ ಬಂದೇ ಬಿಡ್ತು, 22nd ಎಕ್ಸಾಮ್ಸ್ ಇದೆ ನನಗೆ. ಸೊ ಆದ್ದರಿಂದ ಇವತ್ತೆಲ್ಲ ಈ ಬುಕ್ ಫುಲ್ ಕಂಪ್ಲೀಟ್ ಮಾಡೋಣ ಅಂತಂದ್ಬಿಟ್ಟು ಕೂತ್ಕೊಂಡು ಮಧ್ಯಾಹ್ನ ಹಾಗೆ ಒಂದು ಸ್ವಲ್ಪ ಅನ್ನ ಮತ್ತು ಸಾಂಬಾರು ಬೆಳಗ್ಗೆ ಮಾಡಿದ್ದಿತ್ತಲ್ಲ ಅದಕ್ಕೆ ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾಯಿದ್ರೆ ಹಪ್ಪಳ ಬೇಕು ಅನಿಸ್ತು. ಸೊ ಕೈ ತೊಳ್ಕೊಂಡು ಮತ್ತೆ ಹೋಗಿ ಹಪ್ಪಳ ಸುಟ್ಕೊಂಡ್ಬಂದು ತಿಂದಿದ್ದಾಯಿತು. ಯಾಕಂದರೆ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್, ಬೇಳೆ ಸಾಂಬಾರಿಗೆ ಹಪ್ಪಳ ಅಂತ ಅನ್ಬೋದು ನನಗೆ. ಸೊ ಅದನ್ನು ಕೂಡ ತಿಂದ್ಕೊಂಡು ಮತ್ತೆ ಬುಕ್ ಎತ್ಕೊಂಡೆ. ಇವತ್ತು ಒಂದು 80% ಬುಕ್ಕಲ್ಲೇ ಕಳೆದೋಯ್ತು ನನ್ನ ದಿನ. ಸೊ ಸರಿ ಆಯಿತು, ಇನ್ನು ಅದೆಲ್ಲ ಆಯ್ತಲ್ಲ ಅಂತಂದ್ಬಿಟ್ಟು ಹಾಗೆ ಒಂದು ಸ್ವಲ್ಪ ನಾನು ಟೈಮ್ ತೊಗೊಂಡು ಒಂದು ಸ್ವಲ್ಪ ಬಿಸ್ಕೆಟ್ ಇತ್ತು, ಆ ಬಿಸ್ಕೆಟ್ನು ಕೂಡ ತಿಂದು ಮನೆ ಕೆಲಸ ಎಲ್ಲ ಮಾಡಿದೆ. ಸಂಜೆ ಒಂದು 5 ಗಂಟೆ ಹಾಗೆ ಇನ್ನು ಅಡುಗೆ ಮಾಡೋಣ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಬಸ್ಸಾರು ಮಾಡಿಬಿಟ್ಟು ನಿನ್ನೆ ಅವರೆಕಾಯಿ ಭರ್ತಾ ತೊಗೊಂಡು ಬಂದಿದ್ದೆ ಕಾಲೇಜ್ ಹತ್ರ ಹಾಲ್ ಟಿಕೆಟ್ ತೊಗೊಂಬರ್ಬೇಕಾದ್ರೆ. ಸೊ ಅವರೆಕಾಯಿ ಪಲ್ಯ ಮಾಡಿ ಹಾಗೆ ಸಾರು ಮಾಡಿ ನಾನು ಕೂಡ ತಟ್ಟೆಗೆ ಹಾಕ್ಕೊಂಡು ತಿಂದ್ಬಿಟ್ಟೆ. ಯಾಕಂತಂದರೆ ಆಮೇಲೆ ಊಟದ ಜೊತೆ ತಿನ್ನೋಕೆ ನಂಗೆ ಅಷ್ಟೊಂದು ಕಂಫರ್ಟಬಲ್ ಅನಿಸಲ್ಲ. ಸೊ ಆದ್ದರಿಂದ ನನ್ನ ಹಸ್ಬೆಂಡ್ ಬರ್ತಾ ಒಂದು ಸ್ವಲ್ಪ ಗೋಬಿ ತೊಗೊಂಬಂದಿದ್ರು, ಅದನ್ನು ಕೂಡ ತಿಂದು ನನ್ನ ದಿನನ ಹೀಗೆ ಮುಗಿಸ್ದೆ ಅಂತ ಹೇಳ್ತಾ ಬಾಯ್.